ಎಲ್ಲರಿಗೂ ನಮಸ್ಕಾರ. ತೋಟ ಗಮನಿಸ್ಬೋದು 27 ಡೇಸ್ ಆಗಿದೆ. ಯಾವ ಥರ ಬ್ರಾಂಚಸ್ ಎಲ್ಲ ಓಪನ್ ಆಗಿದೆ ಅಂತ. ಸೈಡ್ ಬ್ರಾಂಚಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವೇ ಗಮನಿಸಿ ಯಾವ ಥರ ಇದೆ ಅಂತ. ಇದು ಬಂದ್ಬಿಟ್ಟು ತಳಿ ನಿಮಗೂ ಗೊತ್ತು, ಅದಿರಾಜ್ ಅಂತ, ಬಯರ್ ಸೆಮಿನಿಸು ಅದಿರಾಜು. ಮತ್ತು ನೀವು ಹೊಸ ತಳಿನ ಆಯ್ಕೆ ಮಾಡ್ಕೊಳ್ಳುವಾಗ ಒಂದು ತೋಟ ವಿಸಿಟ್ ಮಾಡಿಕೊಂಡು ಮತ್ತೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ತುಂಬ ವೀಡಿಯೋಸ್ ನೋಡಿದೆ, ಅಂದರೆ ತುಂಬ ವೆರೈಟೀಸ್ ನೋಡಿದೆ ಈ ಅನ್ಸೀಸನಲ್ಲಿ. ಆ ವೆರೈಟೀಸ್ ಎಲ್ಲ ನಾನು ಫೀಲ್ಡಲ್ಲಿ ನೋಡೋಕ್ಕೂ ಮತ್ತು ಯೂಟ್ಯೂಬಲ್ಲಿ ನೋಡಿಕೊಂಡು ಮತ್ತು ಫೀಲ್ಡಲ್ಲಿ ಹೋದಾಗ ತುಂಬ ವ್ಯತ್ಯಾಸ ಇತ್ತು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ತಳಿ ಮಾಡೋಕ್ಕೆ ಮುಂಚೆ ಫೀಲ್ಡಿಗೆ ವಿಸಿಟ್ ಮಾಡೇ ಮಾಡ್ತೀನಿ. ಹೊಸ ತಳಿ ಮಾಡಬೇಕು ಅಂತಂದರೆ ಒಂದು 2-3 ಫೀಲ್ಡ್ ವಿಸಿಟ್ ಮಾಡಿ ಮತ್ತೆ ಮಾಡ್ತೀನಿ ಸ್ನೇಹಿತರೆ. ಗಮನಿಸ್ಬೋದು ತೋಟ ಯಾವ ಥರ ಇದೆ ಅಂತ. ನಾನು ಬಿದಿರ್ಕೋಲು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಆಯ್ಕೆ ಮಾಡೋಣ ನಾವು ಸಿಂಗಲ್ಸವರು ಇದನ್ನ ಹಾಕ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಇದು ವೆಯ್ಟ್ಲೆಸ್ ಇರುತ್ತೆ, ಒಬ್ಬೊಬ್ಬರೇ ಕೂಡ ಹಾಕ್ಕೋಬೋದು. ನಾನು ನಮ್ಮಪ್ಪ ಇಬ್ಬರೇ ಸೇರಿ ಇದನ್ನ ಹಾಕ್ಕೊಂಡಿದ್ದೀವಿ. ಸುಮಾರು ಅಂದರೆ 1.5 ಎಕರೆ ಬಯಲಿದೆ. ತುಂಬ ವೆಯ್ಟ್ಲೆಸ್ ಇರುತ್ತೆ, ಹಾಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಸಾಲು ಕೂಡ ಅಷ್ಟೇ ಒಂದೇ ಯೂನಿಫಾರ್ಮ್ ಆಗಿರುತ್ತೆ ಕೋಲುಗಳೆಲ್ಲ. ಮತ್ತು ನಾವು ಜಾಸ್ತಿ ಕೋಲು ಎತ್ಕೊಂಡ್ರು ಕೂಡ ಏನೂ ಇದಿರಲ್ಲ ಸ್ನೇಹಿತರೆ. ನಾನು ಇದಕ್ಕೆ ಒಂದು ಫರ್ಟಿಲೈಸರ್ ಬಿಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಹೇಳಿ, 25 ಡೇಸಲ್ಲಿ ಯಾವ್ದು ಕೊಡ್ತೀರಂತ. ಮತ್ತು ನಾನು ಹೇಳ್ತೀನಿ ನಾನು ಯಾವ್ದು ಬಿಡ್ತೀನಿ ಅಂತ. ಒಂಥರ ಚೆನ್ನಾಗಿರುತ್ತೆ. ನನಗಿಂತ ಗೊತ್ತಿರೋರು ಇರ್ತಾರೆ, ತುಂಬ ಜನ ಇರ್ತಾರೆ. ಈ ರೈತರಲ್ಲಿ ಅನುಭವ ಅನ್ನೋದು ತುಂಬ ಮುಖ್ಯ. ಅನುಭವ ಇರೋರು ಹೇಳಿ ಸ್ನೇಹಿತರೆ, ಖಂಡಿತ ನಾನು ಕೂಡ ರಿಪ್ಲೈ ಮಾಡ್ತೀನಿ. ನಾನು ಯಾವುದು ಬಿಡ್ತೀನಿ ಅಂತ ಈ ಸ್ಟೇಜಲ್ಲಿ ಹೇಳ್ತೀನಿ. 25 ಡೇಸಲ್ಲಿ ಫ್ಲವರ್ಸ್ ಎಲ್ಲ ಓಪನ್ ಆಗ್ತಾಯಿದೆ. ಗಿಡ ಚೆನ್ನಾಗಿದೆ ಅಂತಂದರೆ ಒಂದು ಕಾಮೆಂಟ್ ಮಾಡಿಬಿಡಿ, ನಮಗೂ ಖುಷಿ ಆಗುತ್ತೆ ಮತ್ತೆ ವಿಡಿಯೋ ಮಾಡೋಕ್ಕೆ. ಥ್ಯಾಂಕ್ ಯು ಸ್ನೇಹಿತರೆ.